ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳದಲ್ಲಿ ಉಂಟಾದ ರಣಭೀಕರ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೇಪಾಳದಲ್ಲಿ ಬಹಳ ದೊಡ್ಡ ದುರಂತ ಆಗಿದೆ. ದೇವರ ದರ್ಶನಕ್ಕೆ ಹೋದಂಥವರು ನಾಪತ್ತೆಯಾಗಿದ್ದಾರೆ. ಸಂಕಷ್ಟದ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿರಬೇಕು. ಭಾರತ ಸರ್ಕಾರ ಆದಷ್ಟು ಸಹಾಯ ಮಾಡಬೇಕಾಗಿದೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ನೀರಲ್ಲಿ ಎಲ್ಲೆಲ್ಲಿ ಹೋಗಿದ್ದಾರೋ ಅವರನ್ನು ಹುಡುಕಿ, ಶವಗಳನ್ನು ಹುಡುಕಿ ಅವರ ಮನೆಗೆ ಕಳುಹಿಸಬೇಕು. ಅವರ ಕುಟುಂಬಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಈ ಬಗ್ಗೆ ಪ್ರಧಾನಿ ಅವರಿಗೆ ವಿಶೇಷ ಪತ್ರ ಬರೀತೇನೆ ಅಂತ ಹೇಳಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ. ಅನಾಹುತ ಆಗಿದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಭಾರತೀಯ ನಾಗರಿಕರು ಅದರಲ್ಲಿ ಸತ್ತಿದ್ದಾರೆ ಮತ್ತು ಅನೇಕ ಜನ ಏನು ದೇವರ ದರ್ಶನಕ್ಕಾಗಿ ಅಥವಾ ಟೂರಿಸ್ಟ್ ಅಂತ ಕೆಲವು ಜನ ಹೋಗಿ ನೂರಾರು ಜನ ತನ್ನ ಪ್ರಾಣ ಕಳ್ಕೊಂಡಿದ್ದಾರೆ. ಅದಕ್ಕೆ ನಮಗೆಲ್ಲರಿಗೂ ಕೂಡ ಬಹಳ ದುಃಖ ಆಗಿದೆ ಮತ್ತು ಅಂಥ ಸಂಕಟದ ಸಮಯದಲ್ಲಿ ನಾವೆಲ್ಲರೂ ಒಂದಾಗಿರಬೇಕು ಮತ್ತು ಭಾರತ ಸರ್ಕಾರ ಕೂಡ ಆದಷ್ಟು ಅವರಿಗೆ ಸಹಾಯ ಮಾಡಬೇಕು ಮತ್ತು ಎಲ್ಲೆಲ್ಲಿ ಈಗಾಗಲೇ ಅವರು ನೀರಲ್ಲಿ ನುಡ್ಸ್ಕೊಂಡು ಹೋಗಿದ್ದಾರೋ ಅಥವಾ ಬೇರೆ ಎಲ್ಲೆಲ್ಲಿದ್ದಾರೋ ಅವ್ರನ್ನ ಹುಡುಕಿ ಅವರವರ ಮನೆಗೆ ಕಳಿಸ್ತಕ್ಕಂಥದ್ದು ಆಗಬೇಕು ಮತ್ತು ಯಾವ ಶವಗಳು ಅಲ್ಲಿ ಸಿಗ್ತಾ ಇಲ್ಲ ಅದಕ್ಕೆ ಹುಡುಕಿ ಅದನ್ನು ಅವ್ರ ಮನೆಗೆ ತಲುಪಿಸಿ ಅದಕ್ಕೆ ಏನು ಸಹಾಯ ಮಾಡಬೇಕು ಅಥವಾ ಆರ್ಥಿಕವಾಗಿ ಮತ್ತು ಅವರಿಗೆ ಬೇರೆ ದೃಷ್ಟಿಯಿಂದ ಸಪೋರ್ಟ್ ಮಾಡಿ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಕೇಳ್ಕೊತೀನಿ. ಮತ್ತು ಇದರಿಂದ ದೊಡ್ಡ ನಷ್ಟ ಆ ಕುಟುಂಬಗಳಿಗೆ ಏನಾಗಿದೆ ಅವ್ರು ತುಂಬಲಾರದಂಥ ನಷ್ಟ ಆಗಿದೆ. ಅದಕ್ಕೆ ಆ ನಷ್ಟವನ್ನು ತುಂಬತಕ್ಕಂಥ ಭರಿಸ್ತಕ್ಕಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಇದರ ಬಗ್ಗೆ ನಾವು ವಿಶೇಷವಾದಂಥ ಒಂದು ಪತ್ರನೂ ಕೂಡ ಪ್ರಧಾನಮಂತ್ರಿಗಳಿಗೆ ಬರೀತೇನೆ.